ಕೇಂದ್ರ ಸರ್ಕಾರ ಪದೇ ಪದೇ ತಾರತಮ್ಯ ಮಾಡ್ತಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಇವತ್ತು ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಸೊ ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಪ್ರಮುಖ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಮುಖ್ಯವಾಗಿರುವಂತದ್ದು ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯದ ವಿಚಾರವಾಗಿ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಯಾವ ರೀತಿ, ಎಷ್ಟು ಮಟ್ಟಿಗೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಿದೆ? ಅಲ್ಲ, ಮಲತಾಯಿ ಧೋರಣೆ ಅನಿಸೋದು ಮಾತೇ ಇಲ್ಲ. ಮಾಡ್ತಾ ಇದೆ, ಮಾಡಿದೆ. 10 ವರ್ಷಗಳಲ್ಲಿ ಅಂಕಿಅಂಶಗಳ ಆಧಾರ ಮೇಲಿದೆ. ಸುಮ್ಮನೆ ನಾವು ಮಾಡ್ತಾ ಇಲ್ಲ ಪ್ರತಿಭಟನೆ. ಸಾಕಷ್ಟು ವಿಷಯಗಳಲ್ಲಿ ನಮಗೆ ಬೇರೆ ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿದೆ, ನಮ್ಗೆ ಕಡಿಮೆ ಕೊಟ್ಟಿದೆ. ಆಮೇಲೆ ನಮ್ಮ GST ಬರಬೇಕಾದ ಅನುದಾನ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಅದನ್ನು ಗಮನ ಸೆಳೀಲಿಕ್ಕೆ ಆದಷ್ಟು ಬೇಗ ನಮ್ಮ ರಾಜ್ಯಕ್ಕೆ ಅನುದಾನ ಬರಲಂತ ಕೇಂದ್ರದ ಗಮನ ಸೆಳೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಒಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ. ಸೊ ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತೆ ನಿಮ್ಮಂತ ಅನ್ಸುತ್ತಾ? ನೋಡ್ಲೇಬೇಕಲ್ಲ, ಇಷ್ಟೆಲ್ಲ ಬಂದಿಗೆ ಅವ್ರು ಕೇಳಿದ್ರೆ ಅವ್ರು ಇನ್ನೇನು ಮಾಡ್ಲಿಕ್ಕೆ ಆಗುಲ್ಲ. ಕೇಳಲೇಬೇಕು. ಇಷ್ಟು ಮುಖ್ಯಮಂತ್ರಿಗಳು, ಶಾಸಕರು, ಸಚಿವರು ತಮ್ಮ ರಾಜ್ಯದ ಒಂದು ಕೂಗು ತಗೊಂಡು ಬಂದಾಗ ಕೇಳಬೇಕಾದ ಅವ್ರ ಡ್ಯೂಟಿ ಅದು ಕೇಂದ್ರ ಸರ್ಕಾರದ. ಅದು ತಪ್ಪ ಸರಿಯೋ ಚರ್ಚೆ ಮಾಡಿ ಅಧಿಕೃತವಾಗಿ ಅವರ ಅದನ್ನ ಹೇಳಬೇಕಾಗ್ತದೆ. ಸುಮ್ಮನೆ ನಾವು ಬಂದಿದ್ದೀವಿ ಅದನ್ನೇ ಮಾಡದೇ ಇರ್ಬೋದು. ಅದು ಅಂತ ಸಾಕಷ್ಟು ಘಟನೆಗಳು ಆಗದೇ ಇರ್ಬೋದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದ ವಿಚಾರವಾಗಿ ಯಾಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಿದೆ? ಇದೇನು ಹೊಸದಲ್ಲ. 14ರಿಂದ BJP ಸರ್ಕಾರ ಬಂದ ಮೇಲೆ ಇದು ನಡೀತಾನೆ ಇದೆ. ಸೊ ಯಾವುದೋ ಸಂದರ್ಭಗಳಲ್ಲಿ ನಮಗೆ 5,000 ಕೊಟ್ಟರೆ ಬರಗಾಲದಲ್ಲಿ ಅಥವಾ ಫ್ಲಡ್ನಲ್ಲಿ ಬೇರೆಯವ್ರಿಗೆ 15,000 ಕೊಟ್ಟಿದ್ದಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಸೊ ಸಾಕಷ್ಟು ಇಂಥ ಉದಾಹರಣೆಗಳಿದೆ. ಈ ರೀತಿ ಆಗಬಾರ್ದು. ಎಲ್ಲರೂ ಒಂದ್ಸರಿ BJP ಸರ್ಕಾರ ಇರ್ತೈತಿ ಕರ್ನಾಟಕದಲ್ಲಿ. ಅವ್ರ ಸರ್ಕಾರ ಇದ್ದೇ ಕೊಟ್ಟಿಲ್ಲ ಇದು. ಅವರು 4 ವರ್ಷ ಇದ್ರು, ಅವಾಗ ಕೂಡ ಕೊಟ್ಟಿಲ್ಲ. ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಕೂಡ ಕೊಟ್ಟಿಲ್ಲ. ಈಗೂ ಮುಂದುವರಿತಾ ಇದೆ. ಸೊ ಅವರು ಎಫೆಕ್ಟೆಡ್ ಪಾರ್ಟಿನ BJP ಅವರು ನಮ್ಮ ವಿರೋಧಿ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಸರ್, ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರ ಆಗಿರ್ಬೋದು, ಬೇರೆ ಬೇರೆ ನೀರಾವರಿ ವಿಚಾರ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ ರಾಜ್ಯದಲ್ಲಿ ಇರುವಂತಹ ಸರ್ಕಾರ. ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂತಹ ಪ್ರತಿಭಟನೆ ಅನ್ನುವಂತ ಆರೋಪ ಮಾಡ್ತಾ ಇರುವಂತದ್ದು. ಯಾಕೆ ಅವ್ರು 4 ವರ್ಷದಲ್ಲಿ ಏನ್ ಮಾಡಿದ್ರ? ಹಂಗಾರೆ ಅವ್ರು 4 ವರ್ಷ ಸರ್ಕಾರ ಇತ್ತಲ್ಲ, ಮತ್ತೆ ಅವಾಗ ಅವರು ಕೊಟ್ಟಿಲ್ಲ ಅಂದಂಗ ಆಯ್ತು. ಅವ್ರ ಸರ್ಕಾರ ಕೂಡ ಇತ್ತು. ಇಲ್ಲಿ ಸರ್ಕಾರ ಅಷ್ಟೇ ನಾವು ಹೇಳ್ಬೇಕಾಯ್ತು. ಇಲ್ಲಿ ಕಾಂಗ್ರೆಸ್ BJP ಅಂತ ಹೇಳಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಇದು ಅವ್ರು 4 ವರ್ಷ ಸರ್ಕಾರದಾಗ ಅವರು ಮಾಹಿತಿ ಕೊಟ್ಟಿಲ್ಲ ಅಂದಂಗ ಆಯ್ತು. BJP ಅವರು ಇಲ್ಲಿ ಬಂದೇ ಬರ್ತೈತಿ ಅವ್ರು ತಪ್ಪಿದೆ ಅಂತ. ಸೊ ಹೀಗಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಈಗ ಸರಿ ಮಾಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಇವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು ಬೇಡ, ನಮ್ಗೆ ಬರಬೇಕಾದ ಅನುದಾನ ಕೊಡಿ ಅಷ್ಟೇ ನಮ್ಮ ಡಿಮಾಂಡ್. ಈಗ CM ಹೇಳ್ತಾ ಇರುವಂತದ್ದು 14ನೇ ಹಣಕಾಸು ಆಯೋಗ ಸಂದರ್ಭದಲ್ಲೂ ಅನ್ಯಾಯ ಆಗಿದೆ. 15ನೇ ಹಣಕಾಸು ಆಯೋಗ ಯಾಕಂದ್ರೆ 2013ರಲ್ಲಿ ಸಿದ್ದರಾಮಯ್ಯ ಅವರು CM ಆಗಿದ್ರು. ಆಗ ಯಾಕೆ ಧ್ವನಿ ಎತ್ತಲಿಲ್ಲ, ಈಗ ಯಾಕೆ ದಿಢೀರ್ ಧ್ವನಿ ಎತ್ತಿರುವಂತದ್ದು ಅನ್ನುವಂತ ಪ್ರಶ್ನೆ BJP ನಾಯಕರು ಮುಂದೆ ಇಡ್ತಿರುವಂತದ್ದು. ಆಗಿನಿಂದಲೂ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ಹಿಡಿದು ಈಗ ನಾವು ಬಂದು 8 ತಿಂಗಳಲ್ಲಿ ಕೂಡ ಇದು ಧ್ವನಿ ಎತ್ತದು, ಪತ್ರ ಬರೆದು. ಕೃಷ್ಣ ಬೈರೇಗೌಡ ಎಷ್ಟು ಸಲ ಹೋಗಿ ಬಂದ್ರು? ಅವ್ರಿಗೆ ಸುಮಾರು 3 ಸಾರಿ ಹೋಗಿ ಬಂದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಹೋಮ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದಾರೆ, ಪ್ರಧಾನಮಂತ್ರಿಗೆ ಭೇಟಿಯಾಗಿದ್ದಾರೆ. ಮತ್ತೆ ಇದಕ್ಕಿಂತ ಹೆಚ್ಚು ಏನು ಮಾಡ್ಬೇಕು? ಇದೆ ಸಾಕ್ಷಿ. ಮತ್ತೆ ಸಾಕ್ಷಿ ನಾವು ಧ್ವನಿ ಎತ್ತಿದ್ದೀವಿ. ಅದು ರೈಟಿಂಗ್ ನಲ್ಲಿ ಇದೆ, ಫಿಸಿಕಲ್ ಇದೆ. ತೆರಿಗೆ ಪಾಲು ನಿಗದಿ ಮಾಡ್ತಿರುವಂತ ಹಣಕಾಸು ಆಯೋಗ. ಹಾಗಾಗಿ ಅದು ಹಣಕಾಸು ಆಯೋಗ ತೀರ್ಮಾನ ಅನ್ನುವಂತ ಮಾತನ್ನ ಕೇಂದ್ರ ವಿತ್ತ ಸಚಿವರು ಹೇಳ್ತಾ ಇರುವಂತದ್ದು. ಕರೆಕ್ಟ್. ನಾವು ಅದನ್ನೇ ಕೇಳ್ತಾ ಇರೋದು. ಹಣಕಾಸು ಆಯೋಗದ ಪ್ರಕಾರನ ಕೊಡ್ಬೇಕಂತ ಹೇಳ್ತಾರೆ. ನಾವು ಅದು ಯಾರೋ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ. ಅವ್ರ ಅಂಕಿಅಂಶಗಳ ಪ್ರಕಾರ ಅವರಲ್ಲಿರುವಂತ ಒಂದು ಬುಕ್ಲೆಟ್ ನಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ ಅದರಲ್ಲೇ ಇದೆ, ಅದು ಕೊಡಬೇಕಂತ ಅದನ್ನ ಕೇಳ್ತಾ ಇದ್ದೀವಿ. ಸರ್, ನೀವಿಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ BJP ಅವರು ನಿಮ್ಮ ವಿರುದ್ಧ ಬರ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನುವಂತ ಕಾರಣ ಇಟ್ಕೊಂಡು ಪ್ರತಿಭಟನೆಯನ್ನು ನಿಮ್ಮ ವಿರುದ್ಧ ಮಾಡ್ತಾ ಇರುವಂತದ್ದು. ಅದಕ್ಕೆ ದುಡ್ಡು ಯಾರು ಕೊಡ್ಬೇಕ್ರಿ? ಬರ ಪರಿಹಾರಕ್ಕೆ ಕೊಡಬೇಕಾದ ದುಡ್ಡು ಕೇಂದ್ರ ಸರ್ಕಾರ. ಅದು ಕೂಡ ಅದ್ರದ್ದು ಪಾರ್ಟ್ ಆಗಿ 2,000 ರೂಪಾಯಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಮುಂಚಿತವಾಗಿ ಅಡ್ವಾನ್ಸ್ ಅಂತ 2,000 ರೂಪಾಯಿನ ನಮ್ಮ ದುಡ್ಡಿನಲ್ಲಿ, ರಾಜ್ಯ ಸರ್ಕಾರ ದುಡ್ಡಿನಲ್ಲಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀವಿ. ಈಗಾಗಲೇ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕು, ಅವ್ರು ನಮ್ಮ ವಿರುದ್ಧ ಅಲ್ಲ. ಈಗ ದೇವೇಗೌಡರು ಕೂಡ ಮೇಕೆದಾಟು ಯೋಜನೆ ಕೂಡ ಈಗ ನಿನ್ನೆಷ್ಟೇ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಸೊ ನಾವು ಪಾದಯಾತ್ರೆಯನ್ನೆಲ್ಲ ಮಾಡಿದ್ವಿ, ನಾವು ಮೊದಲೇ ಹೋರಾಟ ಮಾಡಿದ್ವಿ ಅನ್ನುವಂತ ಮಾತು ನೀವು ಹೇಳ್ತಿದ್ರೆ. ಸೊ ಈಗ ಈ ವಿಚಾರವಾಗಿ ಹೇಳೋದು ಕೊಡ್ಲಿ, ಯಾರು ಕೊಟ್ರೆ ಏನು? ಕರ್ನಾಟಕ ಸೇರ್ಬೇಕಲ್ಲ. ದೇವೇಗೌಡರು ಹೋರಾಟ ಮಾಡಲಿ, BJP ಮಾಡಲಿ, ನಾವು ಮಾಡಲಿ, ಅಂತಿಮವಾಗಿ ಯಾರಿಗೆ ಲಾಭ ಆಗೋದ್ರೆ ಕರ್ನಾಟಕ. ಅದು ಸಾಮೂಹಿಕ ಆದ್ರೆ ಏನು ತಪ್ಪೇನಿಲ್ಲ. ನಾವು ಮಾಡಿದೀವಿ, ಗಮನ ಸೆಳೆದವ್ರು ನಾವು. ಅವ್ರದ್ದು ಈಗ ಅವ್ರ ಸರ್ಕಾರ ಇದೆ, ಕೇಂದ್ರದಿಂದ ಕೊಡಿಸಿರೋ ಒಳ್ಳೆಯದೇ. ಈಗ ಸಂಸದ DK ಸುರೇಶ್ ಅವರು ನಿಮ್ಮದೇ ಪಕ್ಷದವರು. ಸೊ ಅವರು ಪ್ರತ್ಯೇಕ ರಾಷ್ಟ್ರದ ಧ್ವನಿಯನ್ನು ಎತ್ತುತ್ತಾ ಇರುವಂತದ್ದು. ಸೊ ಇದು ಎಲ್ಲ ಒಂದ್ ಕಡೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಇದೆ ಅನ್ನುವಂತ ಮಾತುಗಳು.
ಹೇಳಿರ್ಬೋದು ಯಾವುದೋ ಸಂದರ್ಭದಲ್ಲಿ ಏನೋ ಅವರು ಹೇಳಿರೋದು ವ್ಯಾಖ್ಯಾನ ಅದು ಪೂರ್ತಿ ನೋಡಿ ನಾನು ಹೇಳಿರ್ಬೋದು. ಆದರೆ ಪ್ರತ್ಯೇಕ ರಾಷ್ಟ್ರ ಆಗೋದಂತೆ ಪ್ರಶ್ನೆ ಇಲ್ಲ, ಅದು ಹೇಳಿರ್ಬೋದು ಅವ್ರು ಏನಾರ, ಆದರೆ ಅದು ಆಗುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಸರ್, ಕೊನೆಯದಾಗಿ ನೀವು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಿದ್ರೆ ನಿಮ್ಮ ಧ್ವನಿ ಕೇಂದ್ರ ಸರ್ಕಾರಕ್ಕೆ ತಲುಪುತ್ತಾ? ಒಂದು ವೇಳೆ ಸ್ಪಂದಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ನಡೆ ಯಾವ ರೀತಿ ಹೋರಾಟ ಇರುತ್ತೆ? ಅದು ಮುಖ್ಯಮಂತ್ರಿಗಳು, ಅಧ್ಯಕ್ಷರು DCM ಅವ್ರದ್ದು ನಿರ್ಧಾರನ ತೆಗೆದುಕೊಳ್ಬೇಕು. ಸೊ ಇದಿಷ್ಟು ಕೂಡ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕಲ್, ನ್ಯೂಸ್ ಫಸ್ಟ್, ದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.